ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಸಾವಿರಾರು ಜನ ನಮ್ಮ ಜೊತೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮಹಿಳೆಯರು, ಮಕ್ಕಳು, ವಯಸ್ಸಾದವರು, ಊರಿನವರು, ಅಕ್ಕಪಕ್ಕದ ಊರಿನವರು, ಸಾಗರದ ಮಹಾಜನತೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೊಂದು ಧನ್ಯವಾದಗಳನ್ನು ನಾವು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಅದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಉದ್ದೇಶ ಏನಪ್ಪ ಅಂದರೆ ನಮ್ಮದು ಅಣುವಿದ್ಯುತ್ ಸ್ಥಾವರ ಯಾವುದೇ ಕಾರಣಕ್ಕೂ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಆಗಬಾರ್ದು ಅನ್ನೋ ಹೋರಾಟವನ್ನು ನಾವು ಕೈ ಎತ್ತಿಕೊಂಡಿದ್ವಿ. ಅದರ ವಿರುದ್ಧವಾಗಿ ಹೋರಾಟ ಸಾವಿರಾರು ಜನ ನಾವು ಪಾದಯಾತ್ರೆ ಮುಖಾಂತರ ನಾವು ಬೇಸೂರನ್ನು ಬಿಟ್ಟು 25 ಕಿಲೋಮೀಟ್ರು ಸಾಗರಕ್ಕೆ ಬಂದೀವಿ. ದಾರಿ ಉದ್ದಕ್ಕೂ ನಮಗೆ ಜ್ಯೂಸನ್ನು ಕೊಟ್ಟರು, ಮಜ್ಜಿಗೆಯನ್ನು ಕೊಟ್ಟರು, ತಿಂಡಿ ಮುದ್ದೆ ತಿಂಡಿಯನ್ನು ಪೆಟ್ರೋಲ್ ಬಂಕಿನ ರಾಮಣ್ಣ ಕೊಟ್ಟರು. ಅದೇ ರೀತಿ ನಾವು ಬರ್ತಾ ಗಿಡ್ಸಿನಗುಡಿಯಲ್ಲಿ ನಮಗೆ ಸ್ವಾಮಿಗೌಡರು ಇಡೀ ಅವ್ರ ಟೀಮು ನಮಗೆ ಜ್ಯೂಸು ಹಣ್ಣು ಎಲ್ಲ ಕೊಟ್ಟರು. ದಾರಿ ಉದ್ದಕ್ಕೂ ಆವರಣೆಯಲ್ಲಿ ಕೊಟ್ಟರು. ಹೊಸೂರಲ್ಲಿ ಸುರೇಶ್ ಅವ್ರ ಮನೆಯಲ್ಲಿ ನಮಗೆ 2,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದರು. ಯಾಕೆಂದರೆ ನಾವು ಅವರಿಗೆಲ್ಲ ಧನ್ಯವಾದ ಹೇಳಬೇಕು. ನಮಗೆ ಖರ್ಚನ್ನು ಕಡಿಮೆ ಮಾಡಿ ಜನರೇ ನಮಗೆ ಹೊಟ್ಟೆಯನ್ನು ತುಂಬಿಸೋಂಥ ಕೆಲಸ ಮಾಡಿದ್ವಿ. ಆ ರೀತಿಯಲ್ಲಿ ನಾವೆಲ್ಲರೂ ಪಾದಯಾತ್ರೆ ಮಾಡಿದ ಅನುಭವ ಹೇಗಿತ್ತು ಅಂದರೆ ನಮಗೊಂಥರ ವಾಕ್ ಮಾಡ್ದಂಗಿತ್ತು. ಹಾಗಾಗಿ ನಾವು ಬಂದು ಒಂದು AC DC ಅವ್ರನ್ನ ಕರೆಸ್ಬಿಟ್ಟು ನಮಗೆ ಒಂದು ಮನವಿಯನ್ನು ಕೊಡೋಂಥ ಒಂದು ವ್ಯವಸ್ಥೆ ಕೂಡ ಆಯಿತು. ಯಾಕೆ ಅಂದರೆ ಸಂಸದರು ಭಾಳ ಕಾರ್ಯದ ತೊಂದರೆಯಿಂದ ಅವರು ಬೆಂಗಳೂರಿಗೆ ಆಗಮಿಸಬೇಕಿತ್ತು ಅಂತೇಳಿ ನನಗೆ ಮಾಹಿತಿ ಬಂತು. ಆದರೂ ಕೂಡ ಈ ಸೇರಿರ್ತಕ್ಕಂಥ ಜನ ಆಕ್ರೋಶವನ್ನು ನೋಡಿ ಅವರಿಗೆ ನಾನು ಮಾಹಿತಿ ಕೊಟ್ಟೆ. ಸರ್, ನೀವು ಇಂಥ ಟೈಮಲ್ಲಿ ನೀವು ಇಲ್ಲದೇ ಇದ್ದರೆ ಜನ ಬೇರೆ ಥರ ತಿಳ್ಕೊತಾರೆ. ಏನಿದೆ ಆ ವಿಷಯವನ್ನು ನೀವು ಹೇಳಿ, ಯಾರ MLAರಿಗೂ ಅಷ್ಟೇ ಏನು ನಡೆದಿದೆ ಅಂತ ಹೇಳಿ. ಆ ಥರದಲ್ಲಿ ನಾವು ಅವರಿಗೆ ಒತ್ತಡ ಹಾಕಿದಾಗ MP ಅವರು ಕೂಡ ಬಂದರು. ನಮ್ಮ ಶಾಸಕರಂತೂ ನಾವು ನಮ್ಮ ಪಾದಯಾತ್ರೆಯಲ್ಲಿ ನಾವು ಬರ್ತೀವಿ ಅಂತಲೇ ಅವರು ಬೆಳಗ್ಗೆಯಿಂದ 12 ಗಂಟೆಯಿಂದ DC ಅವ್ರನ್ನ ಕರೆದು ಕೂರಿಸ್ಕೊಂಡೇ ಕೂತ್ಕೊಂಡಿದ್ವಿ. DC ಅವರು ನಾವು ಎಲ್ಲಿಗೆ ನಡ್ಕೊಂಬರ್ತೀವಿ ಅಲ್ಲಿಗೆ ಬಂದು ನಿಮ್ಮ ಮನವಿ ತಗೊಂತೀವಿ ಅಂತ DC ಅವರು ಕೂಡ ಹೇಳಿದರು. ನನಗೆ ಒಂದು 4-5 ಸಲ ಫೋನ್ ಮಾಡಿದರು. ಆದರೆ ನಮ್ಮ ಜನ ನಮ್ಮ ಜೊತೆ ಬಂದಿರ್ತಕ್ಕಂಥವ್ರು ಎಲ್ಲರೂ ಒಂದೇ ಮಾತು ಹೇಳಿದರು, ನಾವು ಸಾಗರದವರೆಗೂ ಪಾದಯಾತ್ರೆ ಮಾಡಬೇಕು, ಸಾಗರ ಜನತೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಪಾದಯಾತ್ರೆಯಲ್ಲಿ ಎಲ್ಲೂ ಮಧ್ಯ ಮುಟ್ಟುಕೊಳ್ಸೋಕ್ಕಾಗಲ್ಲ ಅಧ್ಯಕ್ಷರೇ, ನಾವು ಸಾಗರದ AC ಕಚೇರಿಯವರಿಗೆ ಹೋಗಲೇಬೇಕು ಅಂತ ಹೇಳಿದ್ರು. ಸರ್, ಅದಕ್ಕೆ ನಮ್ಮ ಗುರುಗಳಾಗಿರ್ತಕ್ಕಂಥ ಚಾಲನೆಯನ್ನು ಕೊಟ್ಟರು. ನಮ್ಮ ಮೂಲೆಗದ್ದೆ ಸ್ವಾಮೀಜಿಯವರು ನಮ್ಮ ಬೇಸೂರಿಗೆ ಬಂದು ನಮಗೆ ಚಾಲನೆಯನ್ನು ಕೊಟ್ಟರು. ಆಮೇಲೆ ಮಾಜಿ MLA 94 ವರ್ಷದ ವಯಸ್ಸಿನ ಸ್ವಾಮಿರಾವ್ ಅವರು ಕೂಡ ಒಂದು ಚಾಲನೆಯನ್ನು ಕೊಟ್ಟರು. ಆನಂದಪುರದ ನಮ್ಮ ಜಗದ್ಗುರುಗಳು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಬಂದು ಪಾದವನ್ನು ಇಟ್ಟು AC ಕಚೇರಿಗೆ ಬಂದು ಮನವಿಯನ್ನು ಸಲ್ಲಿಸೋವರೆಗೂ ನಮ್ಮ ಜೊತೆಗಿದ್ದು ಅವರು ಸಹಕರಿಸಿದ್ದಾರೆ. ಇಷ್ಟರ ಮಧ್ಯದಲ್ಲಿ ನಮ್ಮ ಈ MP ಅವರಿಗೂ ನಾವು ಮನವಿ ಕೊಟ್ಟಿದ್ದೀವಿ, MLAರಿಗೆ ಕೊಟ್ಟಿದ್ದೀವಿ, DC ಅವರಿಗೆ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಕಾರಣಕ್ಕೂ ಅಣುವಿದ್ಯುತ್ ಸ್ಥಾವರ ಆಗಬಾರ್ದು. ಕೇಂದ್ರಕ್ಕೆ MP ಅವರು ಒತ್ತಡವನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಕೇಂದ್ರದಿಂದ NTPC ಏನು ಸಂಸ್ಥೆ ಇವತ್ತು ಬಂದು ಆ ಜಾಗದಲ್ಲಿ ನಾವು ಅಣುವಿದ್ಯುತ್ ಸ್ಥಾವರವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆ NTPC ಅವರಿಗೆ ಅವ್ರು ಹೇಳಬೇಕು, ಲೆಟರ್ ಮಾಡಬೇಕು, ಸಂಬಂಧಪಟ್ಟ ಸಚಿವರನ್ನು ಕಂಡು ಅದಕ್ಕೆ ನಿಲ್ಲಿಸೋಂಥ ವ್ಯವಸ್ಥೆಯನ್ನು ಅವ್ರು ಮಾಡಬೇಕು. ಸಾಗರ ಕರ್ನಾಟಕ ರಾಜ್ಯದ ಸರ್ಕಾರದವರು ಮಾನ್ಯ ನಮ್ಮ ಶಾಸಕರಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿರ್ಬೋದು, ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಯಾವುದೇ ಕಾರಣಕ್ಕೂ ಭೂಮಿಯನ್ನು ಅವರಿಗೆ NOC ಕೊಡಬಾರ್ದು. ಯಾವುದೇ ಕಾರಣಕ್ಕೂ NTPC ಅವರಿಗೆ ಭೂಮಿ ಕೊಡಬಾರ್ದು ಅಂತೇಳಿ ನಮ್ಮ ಒಕ್ಕಲಿನ ಆಗ್ರಹ. ಅದಕ್ಕಾಗಿ ನಾವು ಪಾದಯಾತ್ರೆಯನ್ನು ಮಾಡಿದ್ದೀವಿ. ಮತ್ತು ನಾವು ಜನಗಳಿಗೆ ಒಂದು ಥ್ಯಾಂಕ್ಸನ್ನು ಹೇಳಬೇಕಿತ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನಾವು ಹೋರಾಟವನ್ನು ಒಂದು ವಾರ ಇಟ್ಕೊಂಡಿದ್ವಿ. ನಾವು ಒಂದು ವಾರ ಸತತವಾಗಿ 21ರಿಂದ 25ರವರೆಗೆ ಸತತವಾಗಿ AC ಕಚೇರಿಯರಿಗೆ ನಾವು ಒಂದು ಟೆಂಟ್ ಹಾಕಿ ಕೂರಬೇಕು ಅಂತ ಮಾಡಿದ್ವಿ. ಮತ್ತು ನಾವು 27ನೇ ತಾರೀಕು ಶಿವಮೊಗ್ಗ ಹೋಗಿ DCಗೆ ಸಾವಿರಾರು ಜನ ಮನವಿ ಕೊಡಬೇಕು ಅಂತ ನಾವು ಮಾಡಿದ್ವಿ. DC ಅವರು ಇಲ್ಲೇ ಬಂದರು, MP ಅವರು ಇಲ್ಲೇ ಬಂದರು, ಶಾಸಕರು ಇಲ್ಲೇ ಇದ್ದರು, ಜಿಲ್ಲಾಧಿಕಾರಿ ಇಲ್ಲೇ ಇದ್ದಿದ್ದರಿಂದ ನಾವು ನಮ್ಮ ಹೋರಾಟವನ್ನು ಬೀದಿ ಹೋರಾಟ ನಾವು ಮೊನ್ನೆ ಮೊಟಕು ಮಾಡಿದ್ವಿ. ಅದು ಎಷ್ಟು ದಿವಸಕ್ಕೆ? 30 ದಿವಸದವರೆಗೆ ಮಾತ್ರ. 31ನೇ ದಿವಸದಿಂದ ಜೂನ್ 21ನೇ ತಾರೀಕಿಂದ ಸರ್ಕಾರ ನಮಗೆ ಲಿಖಿತವಾಗಿ ಪರ್ಮಿಷನ್ ಕೊಡದೇ ಇದೆ. ನಮಗೆ ನಿರಂತರ ಮತ್ತೆ ಹೋರಾಟಗಳನ್ನು ಸ್ಟಾರ್ಟ್ ಆಗಿದೆ. ಯಾವ ಥರ ಹೋರಾಟಗಳಿರುತ್ತೆ ಅಂದರೆ, ಇನ್ನು ಮೇಲಿನ ಹೋರಾಟಗಳು ಇಲ್ಲಿವರೆಗೆ ಮೌನವಾಗಿ ನಾವು ಹೋರಾಟಗಳನ್ನು ಮಾಡಿದ್ವಿ. ಇನ್ನು ಮುಂದಿನ ಹೋರಾಟಗಳು ನಾವು ತೀವ್ರತೆ ತಗೋಬಹುದು. ಟ್ಯಾಕ್ಟ್ರಿಗಳು ತರ್ತೀವಿ, ಟ್ರೈಲರ್ ನಿಲ್ಲಿಸ್ತೀವಿ, ದನಕರ ಹೊಡ್ಕೊಬರ್ತೀವಿ, ಪೇಟೆ ಕೊಡ್ತೀವಿ, ಏನೋ ಒಂದು ಆಗುತ್ತೆ. ಅದು ಏನು ಅಂತ ಹೇಳೋದು ಆ ಮಟ್ಟದಲ್ಲಿ. ಆಮೇಲೆ ಇವತ್ತು ನಮ್ಮ ಸಂಘಟನೆ ಶಕ್ತಿ ಹೆಂಗೆ ಬಂದಿದೆ ಅಂದರೆ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದಾರೆ, ಹೈಕೋರ್ಟ್ ಅಡ್ವೊಕೇಟ್ಸ್ ಇದ್ದಾರೆ, ಆಮೇಲೆ ಪರಿಸರವಾದಿಗಳಿದ್ದಾರೆ,
ಆಮೇಲೆ ಶಿವಮೊಗ್ಗದಲ್ಲಿ 33 ಸಂಘಟನೆಗಳು ನಮಗೆ ಸಪೋರ್ಟ್ ಮಾಡಿದರು. 33 ಸಂಘಟನೆಗಳು ಶಿವಮೊಗ್ಗದಲ್ಲಿ. ಅವರು ಮೊನ್ನೆ 27ನೇ ತಾರೀಕಿಗೆ, ನಾಡಿದ್ದು 27ನೇ ತಾರೀಕಿಗೆ ಅವ್ರು ಮನವಿ ಕೊಡ್ತಾ ಇದ್ದಾರೆ, ಈ ಅಣು ವಿದ್ಯುತ್ ಸ್ಥಾವರ ಬೇಡ ಅಂತೇಳಿ. ನನಗೂ ಕರೆ ಮಾಡಿದ್ದಾರೆ. ನಾನು ಕೂಡ ಅವ್ರ ಜೊತೆಗೆ ಹೋಗಿ, ನಾನು ಆ ಸಂಘಟನೆ ಜೊತೆಗೆ ಹೋಗಿ ನಾನು ಮತ್ತೆ ಡಿ ಸಿ ಅವರಿಗೆ ಮನವಿಯನ್ನು 27 ಕೊಡ್ತಾ ಇದ್ದೀವಿ. ಶಿವಮೊಗ್ಗದ ಪರವಾಗಿ ಇದು ಇಲ್ಲಿಗೆ ಅವರು ನಮಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಆಯಿತು, ಇಲ್ಲ ಅಂದರೆ ಮುಂದಿನ ಹೋರಾಟ ತೀವ್ರವಾಗಿರುತ್ತೆ ಅಂತೇಳಿ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.